ಇನ್ನು ಐತಿಹಾಸಿಕ ಕ್ಷಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇವತ್ತು ಸಾಕ್ಷಿ ಆಗ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಮೋದಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಏನು ಟ್ವೀಟ್ ಮಾಡಿದ್ದಾರೆ ನೋಡೋಣ. ಭಗವಾನ್ ಶ್ರೀರಾಮ ಭಾರತದ ಆತ್ಮ, ಅದರ ಪ್ರಜ್ಞೆ ಮತ್ತು ಹೆಮ್ಮೆಯ ಪ್ರತೀಕ. ನನಗೆ ನವೆಂಬರ್ 25ರಂದು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಅಯೋಧ್ಯೆಯ ದೈವಿಕ ಮತ್ತು ಭವ್ಯವಾದ ಶ್ರೀರಾಮ ಜನ್ಮಭೂಮಿ ದೇವಾಲಯ ಸಂಕೀರ್ಣದಲ್ಲಿ ದರ್ಶನ ಮತ್ತು ಪೂಜೆಗೆ ಅವಕಾಶ ಸಿಕ್ಕಿರುವುದು ಪರಮ ಅದೃಷ್ಟ. ನಂತರ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಶ್ರೀರಾಮಲಲ್ಲಾ ಅವರ ಪವಿತ್ರ ದೇವಾಲಯದ ಮೇಲೆ ಕೇಸರಿ ಧ್ವಜವನ್ನ ಔಪಚಾರಿಕವಾಗಿ ಹಾರಿಸುವ ಐತಿಹಾಸಿಕ ಕ್ಷಣಕ್ಕೆ ನಾನು ಸಾಕ್ಷಿಯಾಗುತ್ತೇನೆ. ಈ ಧ್ವಜವು ಭಗವಾನ್ ಶ್ರೀರಾಮನ ತೇಜಸ್ಸು, ಶೌರ್ಯ ಮತ್ತು ಅವರ ಆದರ್ಶಗಳು ಹಾಗೂ ನಮ್ಮ ನಂಬಿಕೆ, ಆಧ್ಯಾತ್ಮಿಕತೆ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಕೇತವಾಗಿದೆ. ಜೈ ಶ್ರೀರಾಮ್. ಭಗವಾನ್ ಶ್ರೀರಾಮ ಭಾರತದ ಆತ್ಮ, ಅದರ ಪ್ರಜ್ಞೆ ಮತ್ತು ಹೆಮ್ಮೆಯ ಪ್ರತೀಕ. ನನಗೆ ನವೆಂಬರ್ 25ರಂದು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಅಯೋಧ್ಯೆಯ ದೈವಿಕ ಮತ್ತು ಭವ್ಯವಾದ ಶ್ರೀರಾಮ ಜನ್ಮಭೂಮಿ ದೇವಾಲಯ ಸಂಕೀರ್ಣದಲ್ಲಿ ದರ್ಶನ ಮತ್ತು ಪೂಜೆಗೆ ಅವಕಾಶ ಸಿಕ್ಕಿರುವುದು ಪರಮ ಅದೃಷ್ಟ. ನಂತರ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಶ್ರೀರಾಮಲಲ್ಲಾ ಏನೋ ಇದೇ ವಿಚಾರ ಸಂಬಂಧವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಧಾರ್ಮಿಕ ಚಿಂತಕರಾಗಿರುವಂತಹ ಡಾಕ್ಟರ್ ಶೆಲ್ವಾ ಪಿಳ್ಳೈ ಅಯ್ಯಂಗಾರ್ ಅವರು. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ಹೇಳಿ. ನಮಸ್ಕಾರ. ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸಾಕ್ಷಿ ಆಗ್ತಾ ಇದ್ದೇವೆ. ಧರ್ಮಧ್ವಜ ಇವತ್ತು ಸ್ಥಾಪನೆ ಆಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಬಹಳ ವರ್ಷಗಳ ನಂತರ ರಾಮ ಮಂದಿರ ಪೂರ್ಣವಾಗಿತ್ತು. ರಾಮ ಮಂದಿರ ಪೂರ್ಣವಾದರೂ ಕೂಡ ಅಪೂರ್ಣವಾಗಿ ಉಳಿದಿತ್ತು. ಯಾಕೆಂದ್ರೆ ಕಲಶ ಸ್ಥಾಪನೆಯೇ ಪ್ರಧಾನವಾದದ್ದು. ಕಲಶ ಸ್ಥಾಪನೆಯಾಗಿ ಧ್ವಜ ಸ್ಥಾಪನೆ ಆಗ್ಬೇಕು ಅನ್ನೋದು ಉತ್ತರ ಭಾರತದ ನಿಯಮ. ನಾವು ಉತ್ತರ ಭಾರತದ ದೇವಸ್ಥಾನಗಳಲ್ಲಿ ಹೋಗಿ ನೋಡಿದ್ರೆ ಅಲ್ಲೆಲ್ಲ ಧ್ವಜ ಇರುತ್ತೆ. ನೀವು ನೋಡಿರ್ಬೋದು, ಪೂರಿ ಜಗನ್ನಾಥದ ಧ್ವಜ, ದ್ವಾರಕಾಧೀಶನ ಧ್ವಜ, ಇವೆಲ್ಲ ಧ್ವಜ ಇರಬೇಕು ಅಂತ ಅವ್ರದ ಒಂದು ಲೆಕ್ಕಾಚಾರ. ಅದಾದ್ಮೇಲೆನೆ ಪೂರ್ಣತ್ವ ಅಲ್ಲಿ ಆಗತ್ತೆ ಅಂತ. ಹಾಗಾಗಿ ಇವತ್ತು ಮಾರ್ಗಶಿರ ಮಾಸದ ಒಂದು ಶುಕ್ಲ ಪಕ್ಷದ ಪಂಚಮಿ ಇದೆ ಇವತ್ತು. ಹಾಗಾಗಿ ಅಲ್ಲಿ ಧ್ವಜವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಜೊತೆಗೆ ಗುರುಜಿ, ಇವತ್ತಿನ ವಿಶೇಷತೆಗಳೇನು? ಇವತ್ತೇ ಧ್ವಜಸ್ತಂಭನೀಯ ಅಥವಾ ಧ್ವಜಾರೋಹಣವನ್ನ ಮಾಡುವಂತಹ ವಿಶೇಷತೆಗಳು ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಸೊ ಏನೆಲ್ಲ ವಿಶೇಷತೆಗಳು ಇವತ್ತು ಇದೆ? ಉತ್ತರ ಭಾರತದ ನಂಬಿಕೆಗಳ ಪ್ರಕಾರ ಇವತ್ತು ಸೀತಾರಾಮಚಂದ್ರರ ವಿವಾಹವಾದ ದಿನ ಅಂತ ನಂಬ್ತಾರವರು. ಸೊ ಹಾಗಾಗಿ ಅಲ್ಲಿನ ಉತ್ತರ ಭಾರತಕ್ಕೂ ನಮಗೂ ಸ್ವಲ್ಪ ವ್ಯತ್ಯಾಸಗಳಿರ್ತವೆ ಕ್ಯಾಲೆಂಡರ್ ಅಲ್ಲೂ ಕೂಡ. ಅವರ ನಂಬಿಕೆಗಳ ಪ್ರಕಾರ ಅಲ್ಲಿ ಇವತ್ತು ಸೀತಾರಾಮಚಂದ್ರರ ವಿವಾಹವಾದ ದಿನ ಅಂತ. ಸೊ ಹಾಗಾಗಿ ಈ ಧ್ವಜದ ಇದನ್ನ ಅಲ್ಲಿ ಅದರ ಗುರುತಿಗಾಗಿ ಇವತ್ತು ಇಟ್ಕೊಂಡಿದ್ದಾರೆ. ಧನ್ಯವಾದಗಳು ಗುರುಜಿ ಮಾತನಾಡಿದಕ್ಕಾಗಿ.